ಓಕೆ, ಈಗ ವಿಚಾರಕ್ಕೆ ಬನ್ನಿ. ಈಗ ಯಾರು ಹೇಳಿದ ಸತ್ಯ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಸತ್ಯನಾ, ಸಿ ಟಿ ರವಿ ಆ ಥರ ಹೇಳಿದ್ದಾರೆ ಅನ್ನೋದು ಸತ್ಯನಾ? ಅವರು ಬಿಡುಗಡೆ ಮಾಡಿರೋ ವಿಡಿಯೋ ಪ್ರಕಾರ ಅದು ಕರೆಕ್ಟಾಗಿ ಕೇಳ್ತಾ ಇದೆ. ಬಟ್ ಸಭಾಪತಿಗಳು ಹೇಳ್ತಾ ಇದ್ದಾರಲ್ಲ, ಅವರು ಸಪೋರ್ಟ್ ಮಾಡಿದ್ರ ಸಿ ಟಿ ರವಿಗೆ? ಅದಕ್ಕಿಂತ ಹೆಚ್ಚು ಅಂದರೆ ಆ ಪ್ರಶ್ನೆಗಳೇನು ಉದ್ಭವ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ಸಭೆ ಕ್ಲೋಸ್ ಆಯಿತು, ವಿಧಾನಸಭೆ ಅಥವಾ ವಿಧಾನ ಪರಿಷತ್ 5:45. ಓಕೆ, ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಜಗಳ ಆಗ್ತಾ ಇದೆ, ಜೋರು ಜಗಳ ಆಗ್ತಾ ಇದೆ, ಹರಿದು ಬಿಸಾಕ್ತಾ ಇದ್ದಾರೆ. ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳಿದಾಗ ಅಲ್ಲಿಗೆ ಮುಗಿಯಿತು. ಅದರ ನಂತರ ಯಾವುದೇ ಕಡತಕ್ಕೆ ಹೋಗೋದಿಲ್ಲ, ರೆಕಾರ್ಡ್ಗೆ ಹೋಗೋದಿಲ್ಲ. ನಾನು ಅದನ್ನು ಹೇಳ್ತಿರೋದು. ಹಾಗಾಗಿ ಇವತ್ತು ಸಭಾಪತಿಗಳೊಂದು ಮಾತನ್ನು ಹೇಳಿದರು, ನಮ್ಮದು ಅಥೆಂಟಿಕ್ಕು, ಅಂದರೆ ಉಳಿದದ್ರಲ್ಲಿ ರೆಕಾರ್ಡ್ ಆಗಿದ್ರೆ ಅದು FSLಗೆ ಹೋಗಬೇಕು ಅಂತ. ಈಗ ಪ್ರಶ್ನೆ ಬರೋದೇನು ಗೊತ್ತಾ? ಸಭಾಪತಿಗಳ ವ್ಯಾಪ್ತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಬಡ್ಡಿ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ಗೇಮ್ ಫಿನಿಶ್ ಆಯಿತು ಅಂದರೆ ರೆಫ್ರಿ ಊದಿ ಆಯಿತು, ಮುಗಿಯಿತು ಆಟ. ಒಬ್ಬ ಎಳೀತಾ ಇದ್ದಾನೆ, ಕಾಲು ಎಳೀತಾ ಇದ್ದಾನೆ, ಗಾಯ ಆಯಿತು ಅವನಿಗೆ. ಫುಟ್ಬಾಲಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಯಾವುದ್ರಲ್ಲಾಗಲಿ ಔಟ್ ಕೊಡೋದಕ್ಕೂ ಅಥವಾ ರೆಡ್ ಬ್ಯಾಡ್ಜ್ ತೋರಿಸೋದಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಆಲ್ರೆಡಿ ಗೇಮ್ ಮುಗಿದೋಯ್ತು. ಆ ಥರ ಪರಿಸ್ಥಿತಿ ಬಂದು ನಿಂತು ಹೇಳ್ತಾ ಹೋಗ್ತೀನಿ ನೋಡಿ. ಸಚಿವೆ ರಿಲೀಸ್ ಮಾಡಿದ ವಿಡಿಯೋ ಇದೆಯಲ್ಲ ಇವತ್ತು, ಅದರಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಿಂದನೆ ಮಾಡಿದ್ದಾರೆ ಅದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ, ಕೇಳಿಸ್ತಾ ಇದೆ. ಬಟ್ ಅವಾಚ್ಯ ಶಬ್ದದಲ್ಲಿ ಸಿ ಟಿ ರವಿ ಅವರು ಮಾತನಾಡಿದ್ದು ಕೂಡ ಕೇಳಿಸ್ತಾ ಇದೆ. ರೈಟ್? 4 ಬಾರಿ ಇವರು ಕೊಲೆಗಾರ ಅಂತ 4 ಬಾರಿ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಯಾವ ಕಾರಣಕ್ಕೆ ಹೇಳಿದರು ಅಂತೇಳಿ? ಯಾಕಂದರೆ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಎಡಿಕ್ಟ್ ಅಂತ ಅವ್ರು ಹೇಳಿದರು, ಇವರು ಟ್ರಿಗರ್ ಆಗ್ತಾರೆ, ಕೊಲೆಗಾರ ಅಂತ ಹೇಳ್ತಾರೆ. ಓಕೆ, ಕೊಲೆಗಾರ ಅಂತ ಹೇಳ್ತಾ ಸಿ ಟಿ ರವಿ ಅವರನ್ನು ಟ್ರಿಗರ್ ಮಾಡಿದ್ರ ಸಚಿವೆ? ಅವರೇನು ಹೇಳಿದರು? ದ ಥಿಂಗ್ ಈಸ್ ವೆರಿ ಕ್ಲಿಯರ್. ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಮಾತಾಡಿದರು. ಅಂಬೇಡ್ಕರ್ ಏಕ್ ವ್ಯಸನ್ ಬನ್ ಗಯಾ, ಅಂಬೇಡ್ಕರ್ ಇತ್ನಾ ಬಾರ್ ಭಗವಾನ್ ಕ ನಾಮ್ ಲೇತೆ ತೋ ಸ್ವರ್ಗ ಪ್ರಾಪ್ತ ಹೋತಾ ಅಂತ ಅಂದ್ಬಿಟ್ರು. ಇಂಡಿ ಮೈತ್ರಿಕೂಟ ಅದನ್ನು ಇಟ್ಕೊಂಡು ನೋಡ್ರಿ, ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಈ ಥರ ಮಾತಾಡಿದರು. ಅಮಿತ್ ಶಾ ಮರುದಿವಸ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನು? ಇಲ್ಲ, ನಾನು ಹೇಳಿದ್ದು ಕಾಂಗ್ರೆಸ್ ನೀವು ಅಂಬೇಡ್ಕರ್ ಅಂತೇಳಿ ನೀವು ಅವರನ್ನು ಮಾತಾಡ್ತೀರಲ್ವಾ, ನಿಮಗೆ ಉದ್ದೇಶ ಇತ್ತಾ ಅನ್ನೋದನ್ನು ನಾನು ಹೇಳಿದೆ, ನೀವು ಅರ್ಧ ಕಟ್ ಮಾಡಿ ಹಾಕಿದ್ದೀರಿ. ಸೊ ಅದಕ್ಕೆ ಪರವಿರೋಧವಾಗಿ ಇಲ್ಲಿ ಫೈಟ್ ಆಗ್ತಾ ಇತ್ತು, ಇಲ್ಲಿ ಸುವರ್ಣಸೌಧ. ಆಗ ರಾಹುಲ್ ಗಾಂಧಿ ಬಂದರು, ಅಮಿತ್ ಶಾ ಬಂದರು. ರಾಹುಲ್ ಗಾಂಧಿನ ಡ್ರಗ್ ಅಡಿಕ್ಟ್ ಅಂತ ಇವರು ಅಂದರು, ಅವರು ಕೊಲೆಗಾರ ಅಂತಂದರು. ಅದಕ್ಕೆ ಟ್ರಿಗರ್ ಆಗಿ ಅವಾಚ್ಯ ಪದಗಳನ್ನು ಬಳಸಿದ್ರ ಅನ್ನೋಂಥ ಪಾಯಿಂಟು. ಸಚಿವ ಮಾತಿನ ಬೆನ್ನಲ್ಲೇ ಕೆರಳಿದ ಪರಿಷತ್ ಸದಸ್ಯ ಕೊಲೆಗಾರ ಅಂತ ಹೇಳಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಈ ವಿಡಿಯೋದಲ್ಲಿ ಅದರ ಆಡಿಯೋ ಸ್ಪಷ್ಟವಾಗಿ ಕೇಳ್ತಾ ಇದೆ. ಅದು ಮೊನ್ನೆ ಕೂಡ ನಾವು ಕೇಳಿಸಿದ್ವಿ. ಆದರೆ ಆ ವಿಡಿಯೋ ಸತ್ಯನಾ ಅಥವಾ ಯಾರೋ ಎಕ್ಸ್ಟ್ರಾ ಸೇರಿಸಿರ್ಬೋದೋ, ಸತ್ಯನೋ ಮಿಥ್ಯನೋ ಗೊತ್ತಿಲ್ಲ, ಕೇಳಿಸಿದೆ ನಿಜ. ಈಗ ಆವತ್ತು ನೂತನ MP ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ನಮಗೆ ಕೇಳಿಸಿತ್ತು. ನಾವು ಅದನ್ನು ಭಾಳ ದೊಡ್ಡ ಮಟ್ಟ, ರಿಪಬ್ಲಿಕನ್ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಎತ್ಕೊಂಡು ಹೋಯ್ತು. ಪ್ರಿಯಾಂಕರ್ಗೆ ಮರುದಿವಸ ಹಂಗಾಗಲೇ ಇಲ್ಲ, ಮತ್ತೊಬ್ಬ ಹಂಗೆ ಬರಲ್ಲ, FSL ರಿಪೋರ್ಟ್ ಬಂತು, ಹೌದು ಅಂತ ಆಯಿತು. ಆ ಕೇಳಿದವರನ್ನು ಒಳಗೆ ಕಳಿಸಿದ್ರು. ನಾವು ಮಾಧ್ಯಮ ಕೂಡ ಏನು ಮಾಡಿದ್ವಿ, ನಮಗೆ ಕೇಳಿಸ್ತಾ ಇದೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ಅದು ಕರೆಕ್ಟೋ ಸರಿನೋ ಸತ್ಯನೋ ತಪ್ಪು, ಹಿಂಗೊಂದು ಕೇಳಿಸ್ತಾ ಇದೆಯಪ್ಪ. ಅವನೇನೋ ನಮ್ಮದು ಕೂಡ ಕ್ವಶನ್ ಮಾರ್ಕೆ. ಅಲ್ಲಿ ಆ ಪದ ಬಳಸಿದ್ರಾ ಅಥವಾ ಈಗ ಫ್ರಸ್ಟ್ರೇಷನ್ಗೆ ಫ್ರಸ್ಟ್ರೇಟ್ ಅಂತ ಬಳಸ್ತಾರೆ, ಅದು BJP ಹೇಳೋದು. ಇಲ್ಲ, ಅದು ಫ್ರಸ್ಟ್ರೇಟ್ ಅಂತ ಬಳಸಿದ್ರು. ಕಾಂಗ್ರೆಸ್ ನೋ ಆ ಪದ ಬಳಸಿದ್ದಲ್ಲ, ನೀ ಇದೇ ಪದ ಬಳಸಿದ್ದು. ಅದೇನೋ ಅಸಂವಿಧಾನಿಕ ಪದ ಇದೆ, ಅವ್ಯಾಚ್ಯ. ಆದರೆ ವಿಡಿಯೋ ಸತ್ಯಮಿತ ಗೊತ್ತಿಲ್ಲ. ಸಚಿವ ರಿಲೀಸ್ ಮಾಡಿದ ವಿಡಿಯೋ ಲೆಕ್ಕಕ್ಕಿಲ್ಲ ಅಂತ ಸಭಾಪತಿಗಳು ಹೇಳ್ಬಿಟ್ರು. ಅದನ್ನು ನಾನು ಹೇಳ್ತಿರೋದು. ಆಗ ನೀವು ಕೇಳ್ಬೋದು ಸಪೋರ್ಟ್ ಮಾಡಿದ್ರ ಅಂತ. ಈಗ ಸಭಾಪತಿಗಳ ರೂಲಿಂಗ್ ಪ್ರಕಾರ ಹೋದರೆ, ಈಗ ನಾನು ಇಲ್ಲಿ ನ್ಯೂಸ್ ಮುಗಿಸಿದ ನಂತರ
ಓಕೆ 10 ಗಂಟೆಗೆ ನಾನು ನ್ಯೂಸ್ ಓಕೆ ಕಾರ್ಯಕ್ರಮ ಸಮಾಪ್ತವಾಯಿತು, ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಸಿಗೋಣ ಅಂತ ಹೇಳಿದ ನಂತರ ಯಾರೋ ಬಂದು ಇಲ್ಲ ಪ್ರೈಮ್ ಟೈಮಲ್ಲಿ ಸುದ್ದಿ ಅಂತ ಹೇಳಿದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ದಂಗೆ. ನಾನು ಮುಗಿಸಿದ್ದೀನಿ, ಎಕ್ಸಾಮ್ ಮಾಡಿದ್ದೀನಿ, ಅವರು ಮಾತಾಡ್ಕೊಂಡಿದ್ದಾರೆ, ಆ ಸುದ್ದಿ ಬರುತ್ತಾ ಅಥವಾ ಯಾವುದು? ನನ್ನ ಪ್ರಕಾರ ಪ್ರತಿಯೊಬ್ಬ ಮಂತ್ರಿ ಯಾರೇ ಮಾತಾಡ್ತಾ ಇರಲಿ, ಅಲ್ಲಿ ಒಂದು 10 ಜನ ಇರ್ತಾರೆ ಸೆಕ್ರೆಟರಿಗಳು, ಅದನ್ನು ಬರಿತಾ ಇರ್ತಾರೆ ಶಾರ್ಟ್ ಹ್ಯಾಂಡಲ್ಲಿ, ಟಕ 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 ಕಡತಕ್ಕೆ ಹಾಕಬೇಡಿ ಅಂತ ಅವ್ರಿಗೆ ಹೇಳೋದು. ಒಬ್ಬ ಮುಖ್ಯಮಂತ್ರಿಗೆ 2 ಫಾಲೋ ಮಾಡ್ತಾ ಇರ್ತಾರೆ, ಅಲ್ಲಿ ವಿರೋಧ ಪಕ್ಷದ ನಾಯಕನಿಗೆ 2 ಫಾಲೋ ಮಾಡ್ತಾ ಇರ್ತಾರೆ, ಮತ್ತೊಬ್ಬ ತಕ್ಷಣ ಅದಕ್ಕೆ 4 ಜನ ರೆಡಿ ಇರ್ತಾರೆ, ಅವರು ಫಾಲೋ ಮಾಡ್ತಾ ಇರ್ತಾರೆ. ಅಶೋಕ್ ಏನು ಹೇಳಿದರು, ಇವ್ರು ಏನು ಹೇಳಿದರು, ಹಿಂಗೆ ಪ್ರತಿಯೊಬ್ಬರು. ಒಮ್ಮೆ ಅರ್ಜೆಂಟ್ ಅಂತ ಹೇಳಿದ ನಂತರ ಮುಗೀತು, ನಾಳೆಗೆ ಅವ್ರ ಪೆನ್ ಕೆಳಗಿಟ್ರು. ಆಗ ಮಾತಾಡಿದ್ರಲ್ಲ, ಅದಕ್ಕೆ ಯಾರು ಹೊಣೆ? ಇದು ಪ್ರಶ್ನೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಬಸವರಾಜ ಹೊರಟ್ಟಿ ಮಾತಿನ ಹಿಂದೆ CT ರವಿ ಬೆಂಬಲ ಇದೆಯಾ ಅಂತೇಳಿ ಕಾಂಗ್ರೆಸ್ಸು. ಆದರೆ ನಿಜವಾದ ಅರ್ಥಗಾರಿಕೆ ನಾನು ಹೇಳಿದ್ನಲ್ಲ, ಅವ್ರು ಹೇಳಿರ್ಬೋದು, ನೋಡ್ರಪ್ಪ ನಾನು ಇರುವ ತನಕ ಕಡತಕ್ಕೆದು ಹೋಗಿಲ್ಲ, ಯಾಕೆಂದರೆ ಯಾರು ಬರ್ದಿಲ್ಲ ಅದನ್ನು. ನಾನು ಸೀಟಿನಿಂದ ಎದ್ದೋದ್ರ ನಂತರ ನೀವು ಬೈಕೊಂಡಿದ್ರೆ ನಾನೇನು ಮಾಡಲಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರಾ? ರಾಜಕೀಯ ಕೆಸರಾಚಾಟದ ಮಧ್ಯೆ ವಿಡಿಯೋ ಗಿಮಿಕ್, ಹೊಸ ಕಿರಿಕ್ ಶುರುವಾಗಿದೆ. ಓಕೆ, ಈಗ ವಿಚಾರಕ್ಕೆ ಬನ್ನಿ. ಈಗ ಯಾರು ಹೇಳಿದ ಸತ್ಯ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಸತ್ಯನಾ? CT ರವಿ ಆ ಥರ ಹೇಳಿದ್ದಾರೆ ಅನ್ನೋದು ಸತ್ಯನಾ? ಅವರು ಬಿಡುಗಡೆ ಮಾಡಿರೋ ವಿಡಿಯೋ ಪ್ರಕಾರ ಅದು ಕರೆಕ್ಟಾಗಿ ಕೇಳ್ತಾ ಇದೆ. ಬಟ್ ಸಭಾಪತಿಗಳು ಹೇಳ್ತಾ ಇದ್ದಾರಲ್ಲ, ಅವರು ಸಪೋರ್ಟ್ ಮಾಡಿದ್ರ CT ರವಿಗೆ? ಅದಕ್ಕಿಂತ ಹೆಚ್ಚು ಅಂದರೆ ಆ ಪ್ರಶ್ನೆಗಳೇನು ಉದ್ಭವ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ಸಭೆ ಕ್ಲೋಸ್ ಆಯಿತು, ವಿಧಾನಸಭೆ ಅಥವಾ ವಿಧಾನ ಪರಿಷತ್ 5:45. ಓಕೆ, ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಜಗಳ ಆಗ್ತಾ ಇದೆ, ಜೋರು ಜಗಳ ಆಗ್ತಾ ಇದೆ, ಹರಿದು ಬಿಸಾಕ್ತಾ ಇದ್ದಾರೆ. ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳಿದಾಗ ಅಲ್ಲಿಗೆ ಮುಗಿಯಿತು. ಅದರ ನಂತರ ಯಾವುದೇ ಕಡತಕ್ಕೆ ಹೋಗೋದಿಲ್ಲ, ರೆಕಾರ್ಡ್ಗೆ ಹೋಗೋದಿಲ್ಲ. ನಾನು ಅದನ್ನು ಹೇಳ್ತಿರೋದು. ಹಾಗಾಗಿ ಇವತ್ತು ಸಭಾಪತಿಗಳೊಂದು ಮಾತನ್ನು ಹೇಳಿದರು, ನಮ್ಮದು ಅಥೆಂಟಿಕ್ಕು, ಅಂದರೆ ಉಳಿದದ್ರಲ್ಲಿ ರೆಕಾರ್ಡ್ ಆಗಿದ್ರೆ ಅದು FSLಗೆ ಹೋಗಬೇಕು ಅಂತ. ಈಗ ಪ್ರಶ್ನೆ ಬರೋದೇನು ಗೊತ್ತಾ? ಸಭಾಪತಿಗಳ ವ್ಯಾಪ್ತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಬಡ್ಡಿ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ಗೇಮ್ ಫಿನಿಶ್ ಆಯಿತು ಅಂತ ರೆಫ್ರಿ ಊದಿ ಆಯಿತು, ಮುಗಿಯಿತು ಆಟ. ಒಬ್ಬ ಎಳೀತಾ ಇದ್ದಾನೆ, ಕಾಲು ಎಳೀತಾ ಇದ್ದಾನೆ, ಗಾಯ ಆಯಿತು ಅವನಿಗೆ. ಫುಟ್ಬಾಲಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಯಾವುದ್ರಲ್ಲಾಗಲಿ ಔಟ್ ಕೊಡೋದಕ್ಕೂ ಅಥವಾ ರೆಡ್ ಬ್ಯಾಡ್ಜ್ ತೋರಿಸೋದಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಆಲ್ರೆಡಿ ಗೇಮ್ ಮುಗಿದೋಯ್ತು. ಆ ಥರ ಪರಿಸ್ಥಿತಿ ಬಂದು ನಿಂತು ಹೇಳ್ತಾ ಹೋಗ್ತೀನಿ ನೋಡಿ. ಸಚಿವೆ ರಿಲೀಸ್ ಮಾಡಿದ ವಿಡಿಯೋ ಇದೆಯಲ್ಲ ಇವತ್ತು, ಅದರಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಿಂದನೆ ಮಾಡಿದ್ದಾರೆ ಅದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ, ಕೇಳಿಸ್ತಾ ಇದೆ. ಬಟ್ ಅವಾಚ್ಯ ಶಬ್ದದಲ್ಲಿ CT ರವಿ ಅವರು ಮಾತನಾಡಿದ್ದು ಕೂಡ ಕೇಳಿಸ್ತಾ ಇದೆ. ರೈಟ್? 4 ಬಾರಿ ಇವರು ಕೊಲೆಗಾರ ಅಂತ 4 ಬಾರಿ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಯಾವ ಕಾರಣಕ್ಕೆ ಹೇಳಿದರು ಅಂತೇಳಿ? ಯಾಕಂದರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಎಡಿಕ್ಟ್ ಅಂತ ಅವ್ರು ಹೇಳಿದರು, ಇವರು ಟ್ರಿಗರ್ ಆಗ್ತಾರೆ, ಕೊಲೆಗಾರ ಅಂತ ಹೇಳ್ತಾರೆ. ಓಕೆ, ಕೊಲೆಗಾರ ಅಂತ ಹೇಳ್ತಾ CT ರವಿ ಅವರನ್ನು ಟ್ರಿಗರ್ ಮಾಡಿದ್ರ ಸಚಿವೆ? ಅವರೇನು ಹೇಳಿದರು? ದ ಥಿಂಗ್ ಈಸ್ ವೆರಿ ಕ್ಲಿಯರ್. ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಮಾತಾಡಿದರು. ಅಂಬೇಡ್ಕರ್ ಏಕ್ ವ್ಯಸನ್ ಬನ್ ಗಯಾ, ಅಂಬೇಡ್ಕರ್ ಇತ್ನಾ ಬಾರ್ ಭಗವಾನ್ का नाम लेते तो ಸ್ವರ್ಗ ಪ್ರಾಪ್ತ ಹೋತಾ ತಾ ಅಂತ ಅಂದ್ಬಿಟ್ರು. ಇಂಡಿ ಮೈತ್ರಿಕೂಟ ಅದನ್ನು ಇಟ್ಕೊಂಡು ನೋಡ್ರಿ, ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಈ ಥರ ಮಾತಾಡಿದರು. ಅಮಿತ್ ಶಾ ಮರುದಿವಸ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನು ಇಲ್ಲ, ನಾನು ಹೇಳಿದ್ದು ಕಾಂಗ್ರೆಸ್ ನೀವು ಅಂಬೇಡ್ಕರ್ ಅಂತೇಳಿ ನೀವು ಅವರನ್ನು ಮಾತಾಡ್ತೀರಲ್ವಾ, ನಿಮಗೆ ಉದ್ದೇಶ ಇತ್ತಾ ಅನ್ನೋದನ್ನು ನಾನು ಹೇಳಿದೆ, ನೀವು ಅರ್ಧ ಕಟ್ ಮಾಡಿ ಹಾಕಿದ್ದೀರಿ. ಸೊ ಅದಕ್ಕೆ ಪರ ವಿರೋಧವಾಗಿ ಇಲ್ಲಿ ಫೈಟ್ ಆಗ್ತಾ ಇತ್ತು, ಇಲ್ಲಿ ಸುವರ್ಣಸೌಧ. ಆಗ ರಾಹುಲ್ ಗಾಂಧಿ ಬಂದರು, ಅಮಿತ್ ಶಾ ಬಂದರು. ರಾಹುಲ್ ಗಾಂಧಿನ ಡ್ರಗ್ ಅಡಿಕ್ಟ್ ಅಂತ ಇವರು ಅಂದರು, ಅವರು ಕೊಲೆಗಾರ ಅಂತಂದರು. ಅದಕ್ಕೆ ಟ್ರಿಗರ್ ಆಗಿ ಅವಾಚ್ಯ ಪದಗಳನ್ನು ಬಳಸಿದ್ರ ಅನ್ನೋಂಥ ಪಾಯಿಂಟು. ಸಚಿವ ಮಾತಿನ ಬೆನ್ನಲ್ಲೇ ಕೆರಳಿದ ಪರಿಷತ್ ಸದಸ್ಯ ಕೊಲೆಗಾರ ಅಂತ ಹೇಳಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಈ ವಿಡಿಯೋದಲ್ಲಿ ಅದರ ಆಡಿಯೋ ಸ್ಪಷ್ಟವಾಗಿ ಕೇಳ್ತಾ ಇದೆ. ಅದು ಮೊನ್ನೆ ಕೂಡ ನಾವು ಕೇಳಿಸಿದ್ವಿ. ಆದರೆ
ಆ ವಿಡಿಯೋ ಸತ್ಯನಾ ಅಥವಾ ಯಾರೋ ಎಕ್ಸ್ಟ್ರಾ ಸೇರಿಸಿರ್ಬೋದೋ, ಸತ್ಯನೋ ಮಿಥ್ಯನೋ ಗೊತ್ತಿಲ್ಲ, ಕೇಳಿಸಿದೆ ನಿಜ. ಈಗ ಆವತ್ತು ಈಗ ನೂತನ MP ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ನಮಗೆ ಕೇಳಿಸಿತ್ತು. ನಾವು ಅದನ್ನು ಭಾಳ ದೊಡ್ಡ ಮಟ್ಟ, ರಿಪಬ್ಲಿಕನ್ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಎತ್ಕೊಂಡು ಹೋಯ್ತು. ಪ್ರಿಯಾಂಕರ್ಗೆ ಮರುದಿವಸ ಹಂಗಾಗಲೇ ಇಲ್ಲ ಮತ್ತೊಬ್ಬ ನೋ, ಹಂಗೆ ಬರಲ್ಲ. FSL ರಿಪೋರ್ಟ್ ಬಂತು, ಹೌದು ಅಂತ ಆಯಿತು. ಆ ಕೇಳಿದವರನ್ನು ಒಳಗೆ ಕಳಿಸಿದ್ರು. ನಾವು ಮಾಧ್ಯಮ ಕೂಡ ಏನು ಮಾಡಿದ್ವಿ, ನಮಗೆ ಕೇಳಿಸ್ತಾ ಇದೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ಅದು ಕರೆಕ್ಟೋ ಸರಿನೋ ಸತ್ಯನೋ ತಪ್ಪು, ಹಿಂಗೊಂದು ಕೇಳಿಸ್ತಾ ಇದೆಯಪ್ಪ. ಅವನೇನೋ ನಮ್ಮದು ಕೂಡ ಕ್ವಶನ್ ಮಾರ್ಕೆ. ಅಲ್ಲಿ ಆ ಪದ ಬಳಸಿದ್ರಾ ಅಥವಾ ಈಗ ಫ್ರಸ್ಟ್ರೇಷನ್ಗೆ ಫ್ರಸ್ಟ್ರೇಟ್ ಅಂತ ಬಳಸ್ತಾರೆ, ಅದು BJP ಹೇಳೋದು. ಇಲ್ಲ, ಅದು ಫ್ರಸ್ಟ್ರೇಟ್ ಅಂತ ಬಳಸಿದ್ರು. ಕಾಂಗ್ರೆಸ್ ನೋ ಆ ಪದ ಬಳಸಿದ್ದಲ್ಲ, ನೀ ಇದೇ ಪದ ಬಳಸಿದ್ದು. ಅದೇನು ಅಸಂವಿಧಾನಿಕ ಪದ ಇದೆ, ಅವ್ಯಾಚ. ಆದರೆ ವಿಡಿಯೋ ಸತ್ಯಮಿತ ಗೊತ್ತಿಲ್ಲ. ಸಚಿವ ರಿಲೀಸ್ ಮಾಡಿದ ವಿಡಿಯೋ ಲೆಕ್ಕಕ್ಕಿಲ್ಲ ಅಂತ ಸಭಾಪತಿಗಳು ಹೇಳ್ಬಿಟ್ಟು, ಅದನ್ನು ನಾನು ಹೇಳ್ತಿರೋದು. ಆಗ ನೀವು ಕೇಳ್ಬೋದು ಸಪೋರ್ಟ್ ಮಾಡಿದ್ರ ಅಂತ. ಈಗ ಸಭಾಪತಿಗಳ ರೂಲಿಂಗ್ ಪ್ರಕಾರ ಹೋದರೆ, ಈಗ ನಾನು ಇಲ್ಲಿ ನ್ಯೂಸ್ ಮುಗಿಸಿದ ನಂತರ, ಓಕೆ 10 ಗಂಟೆಗೆ ನಾನು ನ್ಯೂಸ್ ಓಕೆ ಕಾರ್ಯಕ್ರಮ ಸಮಾಪ್ತವಾಯಿತು, ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಸಿಗೋಣ ಅಂತ ಹೇಳಿದ ನಂತರ ಯಾರೋ ಬಂದು ಇಲ್ಲ ಪ್ರೈಮ್ ಟೈಮಲ್ಲಿ ಸುದ್ದಿ ಅಂತ ಹೇಳಿದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ದಂಗೆ. ನಾನು ಮುಗಿಸಿದ್ದೀನಿ, ಎಕ್ಸಾಮ್ ಮಾಡಿದ್ದೀನಿ, ಅವರು ಮಾತಾಡ್ಕೊಂಡಿದ್ದಾರೆ, ಆ ಸುದ್ದಿ ಬರುತ್ತಾ ಅಥವಾ ಯಾವುದು? ನನ್ನ ಪ್ರಕಾರ ಪ್ರತಿಯೊಬ್ಬ ಮಂತ್ರಿ ಯಾರೇ ಮಾತಾಡ್ತಾ ಇರಲಿ, ಅಲ್ಲಿ ಒಂದು 10 ಜನ ಇರ್ತಾರೆ ಸೆಕ್ರೆಟರಿಗಳು, ಅದನ್ನು ಬರಿತಾ ಇರ್ತಾರೆ ಶಾರ್ಟ್ ಹ್ಯಾಂಡಲ್ಲಿ, ಕಡತಕ್ಕೆ ಹಾಕಬೇಡಿ ಅಂತ ಅವ್ರಿಗೆ ಹೇಳೋದು. ಒಬ್ಬ ಮುಖ್ಯಮಂತ್ರಿಗೆ 2 ಫಾಲೋ ಮಾಡ್ತಾ ಇರ್ತಾರೆ, ಅಲ್ಲಿ ವಿರೋಧ ಪಕ್ಷದ ನಾಯಕನಿಗೆ 2 ಫಾಲೋ ಮಾಡ್ತಾ ಇರ್ತಾರೆ, ಮತ್ತೊಬ್ಬ ತಕ್ಷಣ ಅದಕ್ಕೆ 4 ಜನ ರೆಡಿ ಇರ್ತಾರೆ, ಅವರು ಫಾಲೋ ಮಾಡ್ತಾ ಇರ್ತಾರೆ. ಅಶೋಕ್ ಏನು ಹೇಳಿದರು, ಇವ್ರು ಏನು ಹೇಳಿದರು, ಹಿಂಗೆ ಪ್ರತಿಯೊಬ್ಬರು. ಒಮ್ಮೆ ಅರ್ಜೆಂಟ್ ಅಂತ ಹೇಳಿದ ನಂತರ ಮುಗೀತು, ನಾಳೆಗೆ ಅವರು ಪೆನ್ ಕೆಳಗಿಟ್ರು. ಆಗ ಮಾತಾಡಿದ್ರಲ್ಲ, ಅದಕ್ಕೆ ಯಾರು ಹೊಣೆ? ಇದು ಪ್ರಶ್ನೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಬಸವರಾಜ ಹೊರಟ್ಟಿ ಮಾತಿನ ಹಿಂದೆ CT ರವಿ ಬೆಂಬಲ ಇದೆಯಾ ಅಂತೇಳಿ ಕಾಂಗ್ರೆಸ್ಸು. ಆದರೆ ನಿಜವಾದ ಅರ್ಥಗಾರಿಕೆ ನಾನು ಹೇಳಿದ್ನಲ್ಲ, ಅವ್ರು ಹೇಳಿರ್ಬೋದು, ನೋಡ್ರಪ್ಪ ನಾನು ಇರುವ ತನಕ ಕಡತಕ್ಕೆದು ಹೋಗಿಲ್ಲ, ಯಾಕೆಂದರೆ ಯಾರು ಬರ್ದಿಲ್ಲ ಅದನ್ನು. ನಾನು ಸೀಟಿನಿಂದ ಎದ್ದೋದ್ರ ನಂತರ ನೀವು ಬೈಕೊಂಡಿದ್ರೆ ನಾನೇನು ಮಾಡಲಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರಾ? ರಾಜಕೀಯ ಕೆಸರ ಚಾಟದ ಮಧ್ಯೆ ವಿಡಿಯೋ ಗಿಮಿಕ್, ಹೊಸ ಕಿರಿಕ್ ಶುರುವಾಗಿದೆ.